ಕೇಸ್ ವಿಚಾರದಲ್ಲಿ ಆಗಿರೋ ಅತಿ ದೊಡ್ಡ ಬೆಳವಣಿಗೆ ಇದು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿರೋದು ಸೌಜನ್ಯ ತಾಯಿ. ಧರ್ಮಸ್ಥಳದ ಕೇಸ್ ವಿಚಾರದಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ರು ಸೌಜನ್ಯ ತಾಯಿ. ಚಿನ್ನಯ್ಯ ವಿರುದ್ಧ ದೂರು ಕೊಡೋದಕ್ಕೆ ಅಂತ ಸೌಜನ್ಯ ತಾಯಿ ಬಂದಿದ್ರು. ಈಗಾಗಲೇ ಎಸ್ಐಟಿ ವಶದಲ್ಲಿ ಆರೋಪಿ ಚಿನ್ನಯ್ಯ ಇದ್ದಾನೆ. ಚಿನ್ನಯ್ಯ ವಿರುದ್ಧವೇ ದೂರು ಕೊಡೋದಕ್ಕೆ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಮುಂದಾಗಿತ್ತು. ಸೌಜನ್ಯ ಕೇಸ್ನಲ್ಲಿ ಚಿನ್ನಯ್ಯ ವಿಚಾರಣೆ ಮಾಡುವಂತೆ ದೂರು ಕೊಟ್ಟಿದ್ದು, ಸೌಜನ್ಯ ಹೆಣ ತೆಗೆದುಕೊಂಡು ಹೋಗಿದ್ದು ನೋಡಿದ್ದೆ ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ. ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಚಿನ್ನಯ್ಯ ಹೇಳಿದಂತ ಮಾತು. ಚಿನ್ನಯ್ಯ ಹೇಳಿಕೆ ಆಧರಿಸಿ ವಿಚಾರಣೆಗೆ ಒಳಪಡಿಸುವಂತೆ ಸೌಜನ್ಯ ತಾಯಿ ದೂರನ್ನ ಕೊಡೋದಕ್ಕೆ ಎಸ್ಐಟಿ ಕಚೇರಿಗೆ ಬರ್ತಾರೆ. ಕುಸುಮಾ ಭೇಟಿಗೆ ಅವಕಾಶವನ್ನ ಎಸ್ಐಟಿ ತನಿಖಾಧಿಕಾರಿ ಕೊಟ್ಟಿಲ್ಲ. ಎಸ್ಐಟಿ ಕಚೇರಿಯಿಂದ ವಾಪಸ್ ತೆರಳಿದ್ರು ಕುಸುಮಾ. ಅನುಮತಿ ಪಡೆಯದ್ರಿಂದ ವಾಪಸ್ ಕಳಿಸಿದ್ದಾರೆ. ಚಿನ್ನಯ್ಯ ವಿರುದ್ಧ ದೂರು ಕೊಡೋದಕ್ಕೆ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಬಂದಿದ್ರು. ಸೌಜನ್ಯ ಕೇಸಲ್ಲಿ ದೂರು ಕೊಡೋದಕ್ಕೆ ಅಂತ. ಧರ್ಮಸ್ಥಳದ ಕೇಸ್ನಲ್ಲಿ ಆಗಿರುವ ಅತಿ ದೊಡ್ಡ ಬೆಳವಣಿಗೆ. ದೂರು ಕೊಡೋದಕ್ಕೆ ಅಂತ ಬಂದ್ರು, ಆದ್ರೆ ದೂರು ಕೊಟ್ಟಿಲ್ಲ, ವಾಪಸ್ ತೆರಳಿದ್ದಾರೆ. ಪೂರ್ವಾನುಮತಿ ಇಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಕಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.